ಅಲ್ಲವಾ ನೀವು ನನಗೆ ಬೈಕ್ ಕೊಟ್ಟರು ಪರವಾಗಿಲ್ಲ, ನನ್ನ ಅಣ್ಣಯ್ಯ ಮೊದಲಿನಂಗೆ ಆಗಬೇಕು, ನಂಗೆ ಅಷ್ಟೇ ಸಾಕು. ಅಣ್ಣಯ್ಯ ಇಲ್ಲಿಗೆ ಬರೋವರೆಗೂ ಅವನ ಆ ದುಃಖದಿಂದ ಹೊರಬರಕ್ಕಾಗಲ್ಲ. ಅಣ್ಣ ಏನಾದರೂ ಇಲ್ಲಿಗೆ ಬಂದರೆ ಅವನಿಗೆ ಕಾರವಾಗಿ ಮಾತಾಡಿ ಕಳಿಸ್ಬಿಡಿ ಅವ್ವ. ಅಯ್ಯಯ್ಯೋ, ಮನೆಗೆ ಬಂದಳಿಯನ್ನ ಹೋಗ್ಬಿಡು ನೀವು ಅಂತ ಹೇಳೋದು ಹೆಂಗವ? ಅವರಿನ್ನ ಸ್ನೇಹ ನೆನಪಿಂದ ಆಚೆಗೆ ಬಂದೇ ಇಲ್ಲ. ಅದು ನನಗೆ ನಿನ್ನ ಸಂಕಟನೂ ಅರ್ಥ ಆಯ್ತದೆ. ಅದು ಕಾಲನೇ ಇದಕ್ಕೆಲ್ಲ ಮದ್ದು, ಆಗಿರೋ ಗಾಯನ ಹಾಯಿಸ್ತದೆ. ನಮ್ಮ ಕೈಲಾದಷ್ಟು ನಾವು ಮಾಡಲೇಬೇಕು. ಅಣ್ಣಯ್ಯ ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ಲವ್ವ. ಅವನು ಹಿಡ್ದಿದ್ದ ಹಠನ ಬಿಡಲ್ಲ. ಅದರಲ್ಲೂ ಸ್ನೇಹ ಅಂದರೆ ಬ್ರಹ್ಮಾಂಡದಷ್ಟು ಪ್ರೀತಿ. ಸ್ನೇಹನ ಸಾವು ಒಪ್ಕೊಳ್ಳೋಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಗೊತ್ತಿಲ್ಲ. ಆದಷ್ಟು ಬಿರ್ನೆ ಎಲ್ಲ ಸರೋಯ್ತದೆ ಅಂತ ನಂಬಿಕೆ ಇಕ್ಕಳ ನಮಗೆ. ಸರಿಯವ್ವ, ನಾನು ಹಾಸ್ಪಿಟಲಿಗೆ ಹೋಗಬೇಕು, ಬರ್ತೀನಿ. ತಡಿ, ನಾನು ಅಮ್ಮವ್ರು ನೋಡಬೇಕು ಅಂತ ಮನಸ್ಸಿನಾಗೆ ಕಾಡ್ತಾ ಇತ್ತು. ನಿನ್ನ ಜೊತೆ ನಾನು ಬರ್ತೀನಿ. ಅವ್ವ, ನಾನು ಬರ್ತೀನಿ. ಅವ್ವ, ನಾನು ನಿಮ್ಮ ಜೊತೆ ಬರ್ಬೋದಾ? ಅಮ್ಮವ್ರನ್ನ ನನಗೂ ನೋಡಬೇಕು ಅಂತ ಅನ್ನಿಸ್ತಿದೆ. ನಡ್ರಿ ಎಲ್ಲರೂ ಹೋಗುಮ್ಮ. ಅಮ್ಮವ್ರು ಉಸಿರು ತಾಕಿರೆ ನಮ್ಮ ಪಾಪನರ ಕಳೀತದೆ. ಎಷ್ಟು ಒಳ್ಳೆ ಮನಸ್ಸು ಅವ್ರದ್ದು. ಯಾವ್ರು ಹಿಂಗೆ ಮಾಡ್ಬಿಟ್ಟ, ಅದ್ಯಾವ ಲೆಕ್ಕಾಚಾರನೇ ಅರ್ಥ ಆಗಕ್ಕಿಲ್ಲ. ಹೊಸು ಒಳ್ಡುಮಾ. ಸರಿ. ಯೋನಯ್ಯ, ಮೆಸ್ ಹೊಸಿ ನೋಡ್ಕತ್ತಿ, ನೀವು ಹೋಗಿ ಬಾಪುಟ್ಟೆ. ಯಾರೋ ನೀವು ನನ್ನ ಮಗನ ಗಾಡಿ ನಿಮ್ಗೆಲ್ಲ ಒಳಗೆ ಹಾಕಿಸ್ಬಿಡ್ತೇನೆ ಅಟ್ಟೆಯ. ಬಿಡು, ಕೈ ಬಿಡು, ಕೈ ಬಿಡ್ಲ. ಏಯ್, ಬಾಯಿ ಮುಚ್ಚ ಸರಿ, ಇಲ್ಲಾಂದ್ರೆ ನಿಮ್ಮಿಬ್ಬರನ್ನ ನನ್ನ ಮಕ್ಕಳ್ರ ಕಾಸು ಗೀಸ್ ಬೇಕಂದ್ರೆ ಕೇಳಿ ಇಸ್ಕೊಂಡು ಹೋಗಿ. ಹಂಗೂ ಬೇಕು ಅಂದರೆ ಒಳಗಡೆ ತರಕಾರಿ ಬುಟ್ಟಿ ಅದೇ, ಅದನ್ನೂ ಹೊತ್ಕೊಂಡೋಗಿ. ಅದನ್ನು ಬಿಟ್ಬಿಟ್ಟು ಏನಾರು ಹಿಂಗೆ ತಿಕ್ಲಂಗೆ ಆಡ್ತು ಅಂದರೆ ಗೊತ್ತಲ್ಲ ನನ್ನ ಮಗ ಯಾರು ಅಂತ. ನನ್ನ ಮಗನ ಗಾಡಿ ಒಳಗೆ ಹಾಕಿಸ್ಬಿಡ್ತೀನಿ ನಿಮ್ಗೆ ಅನ್ನೆಲ್ಲ. ಹೌದಾ? ನಮ್ಮನ್ನ ಒಳಗೆ ಹಾಕಿಸ್ಬಿಡ್ತೀಯಾ? ಬಂಗಾರ, ಬೇರೆ ನೀನು ಯಾಸ? ಏಯ್ ನಂಜವ್ವ, ಇವಳನ್ನ ಕೇಳು, ನಾನು ಯಾರು ಅನ್ನೋದನ್ನ ಹೇಳ್ತಾಳೆ. ಯಾರ್ಯಾರು ಅವಳು? ಇವರು ಸಿಂಗಾರಮ್ಮ. ಏಯ್, ನೀನಾ? ವಾ, ಏನವರದ? ಮನೆಯಲ್ಲಿದ್ದಾಗ ನೀವು ತಾವು ಅಂತ ಅಷ್ಟೊಂದೆಲ್ಲ ಗೌರವ ಕೊಟ್ಟು ಮಾತಾಡ್ತಿದ್ದೆ. ಈಗ ನೋಡಿದ್ರೆ ನೀನಾ ಅಂತ ಏಕವಚನದಲ್ಲಿ ಮಾತಾಡಿಸ್ತಿದ್ಯಾ? ಅದು ನೀವಿಲ್ಲಿ ಇಷ್ಟಕ್ಕೂ ನಮ್ಮನ್ನ ಯಾಕೆ ಕರ್ಸ್ಕೊಂಡ್ರಿ?
ಹೇಳ್ತೀನಿ ಆದ್ರೆ ಅದಕ್ಕೂ ಮೊದಲು ನಿಮ್ಮಿಬ್ರು ಮುಖದಲ್ಲೂ ಇದೆಯಲ್ಲ ಭಯ, ಅದನ್ನು ತೆಗೆದುಹಾಕಿ. ನಾನು ಆ ಬಂಗಾರಿ ಅಷ್ಟು ಕೆಟ್ಟೋಳಲ್ಲ, ಅವಳಿಗಿಂತ ಒಂಚೂರು ಒಳ್ಳೆಯವಳು. ಈಗ ನಮ್ಮನ್ನ ಯಾಕೆ ಇಲ್ಲಿ ಗಂಟ ಕರ್ಕ ಬಂದಿದ್ಯಾ ನೀನು? ನನಗೂ ನಿಮಗೂ ಏನು ಸಂಬಂಧ? ನಮ್ಮನ್ನು ಬಿಟ್ಬಿಡು, ನಾವು ಹೊಂಟೋಯ್ತೀವಿ. ಈ ರಾಧನ್ ಜೊತೆ ನಿನ್ನೂ ಇಲ್ಲಿ ಕರ್ಸಿದ್ದೀನಿ ಅಂದರೆ ಕಾರಣ ಏನಿರ್ಬೋದು ಅನ್ನೋದನ್ನ ಯೋಚನೆ ಮಾಡಿ. ನಿಮ್ಮಿಬ್ಬರು ಉದ್ದೇಶ ಏನು ಅನ್ನೋದು ನಂಗೆ ಆ ಮನೆಯಲ್ಲಿ ಇರುವಾಗಲೇ ಗೊತ್ತಾಯ್ತು. ನನ್ನ ಮನಸ್ಸಿನಲ್ಲಿ ಏನಿದೆಯೋ ಹೆಚ್ಚು ಕಡಿಮೆ ನಿಮಗೂ ಅದೇ ಬೇಕಾಗಿರೋದಲ್ವಾ? ಒಂದು ಲೆಕ್ಕದಲ್ಲಿ ಆ ಬಂಗಾರಿ ಮನೆ ಉದ್ಧಾರ ಆಗಬಾರ್ದು ಅನ್ನೋದು ನಮ್ಮ 3 ಜನಕ್ಕೂ ಬೇಕಾಗಿರೋದು. ಅಂದಮೇಲೆ ನಾವು 3 ಜನ ಯಾಕೆ ಕೈ ಜೋಡಿಸ್ಬಾರ್ದು? ಯಾಕೆ? ನಿನ್ನ ಜೊತೆಯಾಗಿ ಕೈ ಮಿಲಾಯಿಸಿದ್ರೆ ಅಟ್ಟಯ್ಯ ನಾನು ಒಳಗೋಗಿ ಕೂತ್ಕೋಬೇಕಾಯ್ತದೆ. ಕೈಗೆ ಬೇಡಿ ಬೀಳ್ತದೆ ಅಟ್ಟಯ್ಯ. ನಮಗಿದೆಲ್ಲ ಬೇಕಾಗಿಲ್ಲ. ಅಯ್ಯಯ್ಯಯ್ಯ, ಅಷ್ಟೊಂದೆಲ್ಲ ದಿಗ್ಲು ಬೀಳ್ಬೇಡ ನಂಜಮ್ಮ. ರಿಸ್ಕ್ ಇಲ್ಲದೆ ಲೈಫೇ ಇಲ್ಲ. ಹೇಗಿದ್ರು ಆ DC ಹೋಗಾಯ್ತು. ಇನ್ನು ಉಳ್ದಿರೋದ ಬಂಗಾರಿ ಒಬ್ಳೆ. ಅವಳನ್ನು ಎತ್ಬಿಟ್ರೆ ನಮ್ಮ ರಾಜ್ಯ ಸಾಮ್ರಾಜ್ಯ ಎಲ್ಲ ನಮ್ಮದು. ಅವ್ವ ತಾಯಿ, ನಮ್ಮನ್ನು ಬಿಟ್ಬಿಡವ, ಇದಕ್ಕೆಲ್ಲ ನಾವು ಬರೋಕ್ಕಿಲ್ಲ. ನಡಿಯೇ. ನಂಜಮ್ಮ ನಿಂತ್ಕೊಳ್ಳಿ, ನೀವು ಹೇಳಿ. ಏ ಮೂದೇವಿ, ತಲೆ ಕೆಟ್ಟಿದ್ದೇನೆ ನಿನಗೆ? ಅವಳ ಜೊತೆ ಸೇರ್ಕೊಂಡು ಇನ್ನು ಒಳ್ಳೆಯವರಾಗಿ ನಾಟಕ ಮಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಬಂಗಾರತ್ತೆ ಹೋದ್ರೆ ಎಲ್ಲರಿಗೂ ಲಾಭ ಇದೆ. ಕರೆಕ್ಟ್ ರಾಧಾ, ಕರೆಕ್ಟ್. ಹೌದು, ನಾನು ಅಮ್ಮ ಇಬ್ಬರು ಆಚೆ ಬಂದು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಿಮ್ಮಿಬ್ಬರು ಸಪೋರ್ಟು ಬೇಕು. ಪೊಲೀಸರು ನಮ್ಮನ್ನು ಹುಡುಕ್ತಾ ಇದ್ದಾರೆ. ನೋಡಿ, ಈಗ ಬಂಗಾರಿ ಪೆಟ್ಟು ಬಿದ್ದಿರೋ ಸಿಂಹ. ಅವಳು ಎತ್ತರೆ ನಮ್ಗೆಲ್ರಿಗೂ ತೊಂದ್ರೆನೆ. ಅದಕ್ಕೆ ಅವಳ ಆಸ್ಪತ್ರೆನಲ್ಲಿ ಇರುವಾಗಲೇ ಅವಳನ್ನ ಮುಗಿಸ್ಬಿಡೋದು ಒಳ್ಳೇದು. ಅಯ್ಯೋ ದೇವ್ರೆ, ಎಂತ ಕಟ್ಕಿನೇ ನೀನು? ಅಯ್ಯ, ನಿನ್ನ ಸ್ವಲ್ಪ ಸುಮ್ಮನೆ ಇರೋ ನಂಜವ್ವ. ರಾಧಾ, ನಿನ್ನಿಂದ ಆಗುತ್ತೋ ಇಲ್ವೋ? ರಾಧಾ, ನಾನು ಹೇಳ್ತೀನಿ ಕೇಳು. ಬೇಡ ಕಣವ. ನಾನು ಮಾಡ್ತೀನಿ. ಅಯ್ಯೋ ನೀನ ಯಾರ ಬೇಡ ಅದು ಸಿಕ್ಕಾಕಂತಿದ್ಯಲೆ. ಮುಚ್ಚು ಬಾಯಿ ಅನ್ಲಿಲ್ವಾ? ಶಭಾಷ್ ರಾಧಾ, ಶಭಾಷ್. ಇದ್ದು ಬೇಕಾಗಿದ್ದು ತಗೋ. ಒಂದು ಸತಿ ಆ ಬಂಗಾರಿ ದೇಹದ ಒಳಗಡೆ ಹೋದ್ರಾಯ್ತು, ಅವಳ ಕತೆ ಮುಗೀತು ಅಂತ ಲೆಕ್ಕ. ಪುಟ್ಟಕ್ಕ, ಅಣ್ಣಯ್ಯ ಹೆಂಗಿದ್ದೀರಿ? ಉಸಿರೊಂದು ಐತೆ ಕಣವ. ಅದು ನನ್ನ ಬಂಗಾರಕ್ಕೋಸ್ಕರ ಕಾಯ್ತಾ ಇದ್ದೆ. ಅಮ್ಮ ರಂಗವ್ರೆ, ಪುಟ್ಟಕ್ಕ ಅವರೇ, ಅದ್ಯಾವನ್ನ ನಾನು ಯಾವತ್ತೂ ಕ್ಷಮಿಸಕ್ಕಿಲ್ಲ ಪುಟ್ಟಕ್ಕ.
ಯಾವ ಕೆಟ್ಟಗಳಿಗೇನೋ ಏನೋ ನಮ್ಮ ಎರಡೂ ಕುಟುಂಬಕ್ಕೆ ತಟ್ಟು ಕೆಟ್ಟಗಳಿಗೇನ ತಡೆಯೋನೇ ಅಲ್ವಾ ಅಂದ್ಯ ಅವರು. ನಮ್ಮಿಬ್ರು ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿ ಹಾಕೋಷ್ಟು ಕ್ರೂರಿ ಆಗೋದ್ನಂತೆ ಅವರು. ಇನ್ನು ಬಾಳಿ ಬದುಕಬೇಕಾಗಿದ್ದಳು ನಮ್ಮ ಸ್ನೇಹ. ಅಣ್ಣ, ನೀನು ವಾಪಸ್ ಬಂದಿದ್ಯಾ ಅನ್ನೋ ಸುದ್ದಿ ಗೊತ್ತಾಯ್ತು. ಹೇಗಿದೆಯವ್ವ? ಈಗ ಪುಟ್ಟಕ್ಕಂಗೆ ಇದೇ ಕಣವ ಆಸರೆ. ಈಗ ನೀನೇ ಪುಟ್ಟಕ್ಕನ ಆಸರೆ ಕಣವ. ಅವಳ ಕೈ ಬಿಡಬೇಡ. ಸರಿ ಅಜ್ಜಿ. ಅಣ್ಣಯ್ಯ ಸರಿಯಾಗಿ ಮನೆಗೆ ಬರ್ತಾ ಇಲ್ಲ. ಪುಟ್ಟಕ್ಕನ ಮನೆ ಹತ್ರನೇ ಇರ್ತಾನೆ ಅಂತ ಪುಟ್ಟಕ್ಕನ ಹೇಳಕ್ ಹೋಗಿದ್ದೆ. ಪುಟ್ಟಕ್ಕನ ನನ್ನ ಜೊತೆ ಬಂದ್ರು. ನಾನೇ ಬಂದು ನಿಮ್ಮನ್ನೆಲ್ಲ ನೋಡುವ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಧೈರ್ಯ ಸಾಲಿಲ್ಲ. ಅವರೇ ಅಮ್ಮವ್ರನ್ನ ನಾವು ನೋಡ್ಬೇಕು. ನಾನು ಡಾಕ್ಟರ್ನ ಒಂದ್ಸರಿ ಕೇಳ್ತೀನಿ. ಸಿಸ್ಟರ್, ಸಿಸ್ಟರ್ ಏನಾಗ್ತಿದೆ? ಎಮರ್ಜೆನ್ಸಿ ಇದೆ, ಒಂದು 10-15 ನಿಮಿಷ ಬೇಕು. ಜೊತೆಗೆ ಬನ್ನಿ ಅಂದರೆ ಇನ್ನು ಅಂಜಮ್ಮಂಗೆ ಭಯ. ಕೆಲಸ ಆಗಬೇಕು, ಆದರೆ ತಾನು ಮಾತ್ರ ಸಿಕ್ಕಾಕೋಬಾರ್ದು. ಬಲೆ ಇದ್ದಾರೆ. ಆ ಸಿಂಗಾರಮ್ಮ ಹೇಳೋದು ಸರಿಯಾಗೇ ಇದೆ. ಅತ್ತೆ ಏನಾದರೂ ಎದ್ದು ಬಂದರೆ ಜೀವನ ಪೂರ್ತಿ ಸ್ನೇಹನ ಬಗ್ಗೆನೇ ಕೊರಗ್ತಾ ಇರ್ತಾರೆ. ಅದು ನನ್ನಿಂದ ತಡ್ಕೊಳಕ್ಕಾಗಲ್ಲ. ಅತ್ತೆ ಜಾಗದಲ್ಲಿ ಸಿಂಗಾರಮ್ಮ ಬಂದ್ಬಿಟ್ರೆ ನನ್ನ ಕೆಲಸ ಸುಲಭ ಆದಂಗೆ. ಇವರೆಲ್ಲ ಯಾವಾಗ ಬಂದರು? ಇಲ್ಲಿ ಬರೀ ಮಾವನೋ ಅಥವಾ ಅಜ್ಜಿನೋ ಅಷ್ಟೇ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಇವರೆಲ್ಲರೂ ಕಣ್ ತಪ್ಪಿಸಿ ಈ ಕೆಲಸನ ಹೇಗೆ ಮಾಡೋದು? ಅಲ್ಲ ಕಣ್ಸಸಿ, ನಿನ್ನ ಮಗಳಿಗೆ ಆಟೋನ್ ಧೈರ್ಯ ಎಲ್ಲಿಂದ ಬಂತು? ಇನ್ನೆಲ್ಲಿಂದ? ನನ್ನಿಂದನೇಯ. ಹೌದಾ? ಹೋಗೋಸಿ ಕನ್ನಡಿಯಾಗಿ ಮಕ ನೋಡ್ಕೊ. ಅಲ್ಲ ಕಡೆ, ಆ ಬಂಗಾರಮ್ಮ ಏನೋ ಬೈದು ಅಂದ್ಬಿಟ್ಟು ಓಡ್ ಬಂದು ನನ್ನ ಮನೆ ಸೇರ್ಕೊಂಡವಳು ನಿನ್ನಿಂದ ಬಂತೆ. ನನ್ನ ಗಂಡ ಒಸಿ ಹೊರಟ. ಮಂಡು ಧೈರ್ಯ ಅವನಿಗೆ. ಹಾಂ, ಹಂಗೇಳು. ಅವನಿಂದ ಬಂದದೆ. ಚಿಕ್ಕ ವಯಸ್ಸು ದುಡುಗ್ ಜಾಸ್ತಿ. ಅಲ್ಲ ಕಣೆ, ಆ ಸಿಂಗಾರಮ್ಮ ಹೇಳಿದ್ಲು ಅಂತ ಇಂಜೆಕ್ಷನ್ ತಗೊಂಡು ಹಾಸ್ಪಿಟ್ಲಿಗೆ ಹೊಂಟ್ಬಿಟ್ಲಲ್ಲ ಅವಳು. ಕೆಲಸ ಮುಗಿಸ್ತಾಳೆ. ಹೊಸಿ ಮೆತ್ತಗೆ ಮಾತಾಡು. ನನ್ನ ಮಗಳು ಮನೆಯಾಗಿ ಅವಳೆ. ಅವಳು ಕಿವಿ ಅವ್ರ ಅಪ್ಪನಂಗೆ ಸಾರೆ ಚುರುಕು. ಹ್ಞೂ ಅಂದರೆ ಹ್ಞೂ ಅಂತಾಳೆ. ನೀವು ರಾಧನ್ ಜೊತೆಯಾಗಿ ಹೋಗಿದ್ದಿದ್ರೆ ಒಸಿ ಸಹಾಯ ಆಗಿರೋದು. ಯಾಕವ ಬಂದ್ಬಿಡು. ಅವಳ ಜೊತೆಯಾಗಿ ಹೋಗಿ ಏನಾದರೂ ತೆಗ್ಲಾಕಂಡ್ರೆ ಅಟ್ಟಯ್ಯ. ಈಗಾಗಲೇ ನಾವು ಒಂದು ಕಿತ್ತ ಜೈಲಿಗೆ ಹೋಗಿ ಜೈಲು ಊಟ ಉಂಡು ಅನುಭವ ಆಗದೆ. ನನ್ನ ಮಗನಿಗೆ ಗೊತ್ತಾದರೆ
ಆಟೆ ಫಲ ಬೇಕು ಪೆಟ್ ಬ್ಯಾಡ ಅಂದರೆ ಹೆಂಗೆ ನಂಜವ್ವ? ಹೂವ ನಾನೆಲ್ಲೇ ಫಲ ಬೇಕು ಅಂತ ಕೇಳಿದೆ. ನಿನ್ನ ಮಗಳಿಗೆ ಏನೇನೋ ಹೇಳಿ ಆಸೆ ಉಡ್ಸೋಳೆ ನನಗೆ. ಅದು ಅಲ್ಲದೆ ಈ ಗುಟ್ಟನೆಲ್ಲ ಯಾರಿಗೂ ಹೇಳ್ದೆ ಕಾಪಾಡ್ಕೊಬತ್ತೀನಲ್ಲ, ಅದಕ್ಕೆ ನೀನು ನಿನ್ನ ಮಗಳು ಸೇರ್ಕೊಂಡು ನಾನು ಗುಡಿ ಕಟ್ಟಬೇಕು. ಏನವ್ವ ಗುಡಿ ಕಟ್ಬೇಕಂತ ಎಲ್ಲ ಮಾತಾಡ್ತಾ ಇದೆಯಾ? ಹೂವ ಜೀವ ದಕ್ಕಂದೋಯ್ತು. ಇದೇನೇ ನೀನು ತಟ್ಟಂದು ಬಂದ್ಬಿಡ್ತೀಯ? ಗಾಳಿನಲ್ಲಿ ಓಡಾಡೋಳು ನೀನು. ಹಂಗಾರೆ ಏನೋ ಮುಚ್ಚಿಡೋ ಕೆಲಸ ಮಾಡ್ತಿದ್ದೀರಾ ಅನ್ನಂಗೆ ಆಯಿತು. ಅಯ್ಯೋ ಬುಡವ್ವ, ನಿಂಗೆ ಯಾವತ್ತಿದ್ರೂ ನಮ್ಮ ಮೇಲೆ ಸಂಶಯನೇಯ. ನಂಜವ್ವ ನಾವು ಹಸಿ ಮನೆ ಕೊತ್ತೀನಿ. ಏ ಮುದೇವಿ, ನೀನು ಹಂಗೆ ನೋಡ್ಬೇಡ ಕಡೆ, ನಾವೇನು ಮಾಡ್ತಿಲ್ಲ ಇಲ್ಲಿ. ಏನವ್ವ ಚಳಿಗಾಲದಾಗ ಹಿಂಗೆಲ್ಲ ಬೇಡ್ತಿದ್ಯಾ? ಬಂಗಾರತ್ತೆ ಮ್ಯಾಗೆ ಹಳೆ ಜಿದ್ನೆಲ್ಲ ಮನ್ಸಾಗಿ ಮಾಡಿಕೊಂಡು ಈಗೇನಾರ ಪಿಲಾನ್ ಏನಾದರೂ ಮಾಡ್ತಿದ್ಯಾ ಹೆಂಗೆ? ಅವ್ವ ಎಲ್ಲರೂ ಉಂಟೆ? ಇಲ್ಲ ಇಲ್ಲ, ನಾ ಹಂಗೆಲ್ಲ ಮಾಡೋಕ್ಕಿಲ್ಲ ಕಣೆ. ಯೋನೆಲ್ಲ ಸುಮ್ಕೆ ಕೇಳ್ದೆ, ನೀ ಯಾಕೆ ಈಟೊಂದು ಗಾಬರಿ ಬೀಳ್ತಿದ್ಯಾ? ಮತ್ತೆ ಹಿಂಗೆಲ್ಲ ಕೇಳಿದ್ರೆ ನಾ ಏನು ಮಾಡಿಲ್ಲ ಕಣೆ. ಅಪ್ಪ ಈ ಮುದೆ ಇದೀವಿ ಒಂದು ಮಾತೆತ್ರ ಸಾಕು, ತಡಾರಂದು ಬಂದ್ಬಿಡ್ತಾಳೆ. ಒಂದು ವಿಧದಲ್ಲಿ ಬಂಗಾರಮ್ಮ ಸತ್ರೆ ನನಗೆ ಲಾಭನೇ. ಅದು ಈ ಸೇದಾಗ ನಾನು ಸಿಕ್ಕಾಕಬಾರ್ದು. ರಾಧಾ ಲೋಟೋಳಲ್ವ, ಏನಾಯ್ತು ಅಂತ ಕೇಳಮ್ಮ. ಇದ್ಯಾಕೆ ಕಟ್ ಮಾಡ್ತಾವಳೆ? ಇನ್ನೊಂದು ಕಿತ ಮಾಡ್ತೀನಿ. ಹಲೋ ರಾಧಾ, ಹೋಗಿದ ಕೆಲಸ ಏನಾಯ್ತವ? ಅಯ್ಯೋ ನಾನು ಆಮೇಲೆ ಮಾಡ್ತೀನಿ, ಇಡೀ ಫೋನ್ ಫಸ್ಟು. ಅಯ್ಯೋ ಮೂದೇವಿ, ಇವಳಿಗೇನಾಯ್ತು ಹಿಂಗೆ ಮಾತಾಡ್ತಾವಳೆ? ಕಟ್ಟೆ ಮಾಡ್ಬಿಟ್ಲು. ಏನಾಗೋದು ಏನೋ, ನಾನು ತನಕ ಬರ್ತಿದ್ರು ಅಷ್ಟೇ ಸಾಕು. ಮನೆ ಸೊಸೆನಾದ್ರೂ ಕಿತ್ಕೊಂಡ್ಬಿಟ್ಟೆ, ಮಗಳನ್ನಾದ್ರೂ ಓಡಿಸ್ಕೊಳಪ್ಪ ದೇವ್ರೆ. ನಮ್ಗೆ ಇನ್ನೂ ಕಷ್ಟ ಕೊಡಬೇಡ. ಸಮಾಧಾನ ಮಾಡ್ಕೊಳ್ಳಿ, ಅಮ್ಮವ್ರಿಗೇನೂ ಆಗಕ್ಕಿಲ್ಲ. ಇಷ್ಟೊಂದು ಕಣ್ಗಳಿಗೆ ಮಣ್ಣೆರ್ಚಿ ಹೋಗಬೇಕು ಅಂದರೆ ಈ ಡ್ರೆಸ್ಸೇ ಸರಿ. ಕಂಡೀಷನ್ನು ತುಂಬ ಕ್ರಿಟಿಕಲ್ ಆಗಿದೆ. ಟ್ರೀಟ್ಮೆಂಟ್ ನಡೀತಾ ಇದೆ. ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಬಂಗಾರತ್ತೆ ಸಿಯಾನೇ ಒಳ್ಳೆಯವರು. ಅವ್ರು ಒಳ್ಳೆ ಮನ್ಸಿಗೆ ಅವ್ರಿಗೆ ಏನೂ ಆಗಕ್ಕಿಲ್ಲ. ಅವ್ರಿಗೆ ಏನೋ ಆದರೆ ನನ್ನ ತಂಗಿ ಸಾವಿಗೆ ಅರ್ಥನೇ ಇರೋಕ್ಕಿಲ್ಲ. ಅತ್ತೆನ ಕಾಪಾಡಿ
ನನ್ನ ತಂಗಿ ಸ್ನೇಹ ತೀರ್ಕೊಂಡವಳೆ. ಅತ್ತೆಗೆ ಏನೂ ಆಗಕ್ಕಿಲ್ಲ. ನಾನು ಈ ಮಟ್ಟಕ್ಕೆ ಇಳಿತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆಗಿದ್ದಾಗಲಿ ಇನ್ನು ಜೀವನದಲ್ಲಿ ಕಾಯ್ಕೊಂಡೇ ಇದ್ರೆ ಪ್ರಯೋಜನ ಇಲ್ಲ.